ಸೂಜಿ, ಒಂದು ಕೆಲಸ ಮಾಡು. ನಿಮ್ಮ ಅಪ್ಪ ಏನಾದರೂ ವಾಪಸ್ ಬಂದರೆ ನೀನು ಅವ್ರ ಜೊತೆ ಹೊರಟೋಗ್ಬಿಡು. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಿಂಗೆ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೀನು ಖುಷಿಯಾಗಿರ್ಬೋದು. ಇಲ್ಲ ಕಣೆ, ನಾನು ಎಲ್ಗೂ ಹೋಗೋದಿಲ್ಲ. ಅವ್ರು ನನ್ನ ಪಾಲಿಗೆ ಇಲ್ವೇ ಇಲ್ಲ. ನೀನು ಮತ್ತೆ ಈ ವಿಷಯನ ನನ್ನ ಹತ್ರ ಮಾತಾಡಬೇಡ, ನನಗೆ ಸಿಟ್ಟು ಬರುತ್ತೆ. ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತು. ಆದರೂ ಇಂಥ ಸಮಯದಲ್ಲಿ ನಾವು ಅವಳ ಹತ್ರ ಇಲ್ವಲ್ಲ, ನಾವಿದ್ದು ಅನಾಥೆ ಆಗಿದ್ದಾಳಲ್ಲ. ಬೇಜಾರು ಮಾಡ್ಕೋಬೇಡ ಸರ್. ಅವರು ಶ್ರೀನಿವಾಸ್ ಸರ್ ಅವ್ರನ್ನ ದತ್ತು ತಗೊಂಡಿದ್ದಾರೆ. ಆಪರೇಷನ್ ಮಾಡಿಸಿ ಮರುಜನ್ಮ ಕೊಟ್ಟಿದ್ದಾರೆ. ರಂಜಿತಾ ಮೇಡಮು ಮುಂಚೆ ಥರ ಇಲ್ಲ, ತುಂಬ ಬದಲಾಗಿದ್ದಾರೆ. ನೀನೇ ಅವತ್ತು ನೋಡಿದೆಯಲ್ಲ ಆಸ್ಪತ್ರೆಯಲ್ಲಿ. ಇಷ್ಟೆಲ್ಲ ಪ್ರೀತಿ ವಾತ್ಸಲ್ಯ ಇದ್ದಾಗ ನಮ್ಮ ಮಗಳು ಹೆಂಗೆ ಅನಾಥೆ ಆಗ್ತಾಳೆ ಹೇಳು? ಯಾರೇ ಇದ್ರು ನಾವಿದ್ದಾಗತ್ತಾ? ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ಹೆತ್ಕರಳಿನ ಪ್ರೀತಿ ಆಗತ್ತಾ? ನೀನು ಹೇಳೋದು ನಿಜ ಸರ್. ಆದರೆ ನಮಗೆ ಉಳಿದಿರೋದು ಇಷ್ಟೇ ಅಂತ ನಾವು ಸಮಾಧಾನ ಪಟ್ಕೋಬೇಕಷ್ಟೆ. ಎಂಥ ಕೆಲಸ ಮಾಡಿದ್ಯೆ? ಅದಕ್ಕೆ ಹೇಳೋದು ಮಕ್ಕಳು ಹಾಗಿರ್ಬೇಕು ಅಂತ. ಪಾಪ ಅವಳಿಗೆ ಟ್ಯಾಬ್ಲೆಟು ಇಲ್ಲ, ಸಿರಪ್ ಬಾಟ್ಲು ಒಡೆದು ಹಾಕ್ಬಿಟ್ಟೆ. ಅವಳು ಹೆಲ್ತ್ ಅಪ್ಸೆಟ್ ಆದ್ರೆ ಯಾರ್ ಜವಾಬ್ದಾರಿ? ಹೋಗ್ಲಿ ಬಿಡಿ ಆಂಟಿ, ಪಾಪ ರಶ್ಮಿ ಕೈ ಜಾರ್ ಬಿದ್ದಿರ್ಬೋದು. ಔಷಧಿ ಬಾಟ್ಲು ಹೊಡೆದು ಹಾಕ್ಬಿಟ್ಟಿಯಲ್ಲ ಅನ್ನೋ ಕೋಪದಲ್ಲಿ ಹೊಡೆದು ಬಿಟ್ಟೆ. ಸಾರಿ ಬೇಟಾ, ಬೇಜಾರ್ ಮಾಡ್ಕೋಬೇಡ. ಏನು ಅಕ್ಕ ಹೊಡೆದ್ರ? ಯಾಕಂತೆ? ಏನೋ ಒಂದು ಜುಜುಬಿ ಬಾಟ್ಲು ಹೊಡೆದಿದ್ದಕ್ಕೆ ಹೊಡೆದೇ ಬಿಡೋದಾ? ಅಲ್ಲ, ಒಂದ್ ಬಾಟ್ಲು ಹೊಡೆದಿದ್ಕೆ ಹೊಡೆದ್ರ? ಎಂತ ಬಾಟ್ಲಮ್ಮ ಅದು? ಖಾಲಿ ಬಾಟ್ಲು ಕಣೆ. ಎಲ್ಲೋ ತಳದಲ್ಲಿ ಒಂಚೂರು ಔಷಧಿ ಮಿಕ್ಕಿತ್ತು ಅಂತ ಕಾಣುತ್ತೆ. ಅಷ್ಟಕ್ಕೆ ಸೂಜಿ ಔಷಧಿ ಎಲ್ಲ ಚೆಲ್ಬಿಟ್ಟೆ ಅಂತ ರಂಜಿತಾ ಹೊಡೆದೇ ಬಿಟ್ಲಂತೆ. ಈ ಸೂಜಿ ಮನೆಗೆ ಸೇರ್ಕೊಂಡ್ಮೇಲೆ ಎಲ್ರ ತಲೆನೂ ಕೆಡಿಸ್ಬಿಟ್ಟಿದ್ದಾಳೆ. ಹೀಗೆ ಬಿಟ್ರೆ ರಶ್ಮಿಗೆ ಶ್ರೀ ರಂಜಿತಾ ಮನಸ್ಸಲ್ಲೂ ಜಾಗ ಇಲ್ದಾಗ ಆಗೋಗುತ್ತೆ. ನನಗಂತೂ ಅವಳು ಕೊರಗೋದನ್ನ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ತು ಅವ್ರ ಅಪ್ಪ ಅಮ್ಮನಿಗೆ ಒಂದು ಗತಿ ಕಾಣಿಸೇ ಬರ್ತೀನಿ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯನ್ರು? ಎಷ್ಟು ಸಲ ಹೇಳೋದು ನಿಮಗೆ? ನಿಮ್ಮ ಕರ್ಮನ ನಿಮ್ ತಲೆ ಕಟ್ಕೊಂಡು ಹೊರಟು ಹೋಗಿ ನಮ್ ಕುತ್ತಿಗೆ ಕಟ್ಟಿ ನಮ್ಮ ಪ್ರಾಣ ತೆಗಿಬೇಡಿ ಅಂತ. ಈಗ ಏನಾಯ್ತು? ಏನಾಯ್ತತೆ? ಏನಾಯ್ತು? ನಾ ಕಾಣೆ ಇಟ್ಟು ಕಣಿ ಕೇಳು. ಅಲ್ಲ ಕಣೋ, ನೀನೊಬ್ಬ ಗಂಡಸೇನು? ಇರೋ ಒಬ್ಬ ಮಗುನ ಸಾಕು ಯೋಗ್ಯತೆ ಇಲ್ವೇನೋ ನಿನಗೆ? ಮಗಳನ್ನ ಕಂಡವ್ರ ಮನೇಲಿ ಬಿಟ್ಟು ಉತ್ತಮ್ ಕುಮಾರನ್ ತರಹ ಹೆಂಡತಿ ಸೆರಗಿಡ್ಕೊಂಡು ಆಡ್ತಾ ಇದೆಯೇನೋ ನೀನು? ನಿನಗೇನಾದ್ರೂ ಪೌರುಷ ಅನ್ನೋದಿದೆಯೇನೋ? ಉತ್ತರ ಕುಮಾರ ಏನೋ ನೀನು? ಶಿಖಂಡಿ ನೀನು ನಿನ್ನ ಜನ್ಮಕ್ಕೆ. ಅಮ್ಮ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಯ್ತಾ? ನಮ್ಮನೆ ಹಾಳಾಗಿ ಹೋಗ್ತಾ ಇದೆ. ಯಾವ್ದೋ ದುಡ್ಡು ಎಲ್ಲ ಒಂದ್ ಜಾತ್ರೆ ಅಂತಾರಲ್ಲ, ಹಾಗಾಗಿದೆ ಇಲ್ಲಿ. ನಿಮ್ಮ ಮಗಳು ಆ ಪೀಡೆ ನಮ್ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡಿ, ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಊಟ ಹೊಡ್ಕೊಂಡು ಕೂತಿದ್ದಾಳೆ. ಅವಳಿಂದ ನಮ್ಮ ರಶ್ಮಿ ಬದುಕು ನರಕ ಆಗಿ ಹೋಗಿದೆ. ನಮ್ಮ ಸೀನು ರಂಜಿತಾನ ಮಧ್ಯೆ ಸಂಬಂಧ ಬಿರುಕು ಬಿಡ್ತಾ ಇದೆ.